ಧೀರೋದಾತ್ತ ಹೋರಾಟ ಚಳುವಳಿಯನ್ನು ಮಾಡಿದಂತಹ ಒಂದು ದೊಡ್ಡ ಚಳುವಳಿಯ ಭಾಗ. ಅದೇ ರೀತಿಯಾಗಿ ಇವತ್ತು 2026ರಂದು ಈ ದೇಶದ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇರ್ತಕ್ಕಂಥ, ಈ ದೇಶದ ಸಾರ್ವಭೌಮತ್ವವನ್ನು ಹರಣ ಮಾಡ್ತಾ ಇರ್ತಕ್ಕಂಥ, ಈ ದೇಶದ ಕೃಷಿಯನ್ನು ನಾಶ ಮಾಡ್ತಾ ಇರ್ತಕ್ಕಂಥ, ಈ ದೇಶದ ಯುವ ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸದೇ ಇರ್ತಕ್ಕಂಥ, ಈ ದೇಶವನ್ನೇ ಲೂಟಿ ಮಾಡ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳೇನಿದೆ, ಆ ಕಾರ್ಪೊರೇಟ್ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆ ಅಡಿ ಭಾರತ ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ರೈತರು, ಕೂಲಿಕಾರರು, ಕಾರ್ಮಿಕರು ಒಂದಾಗಿ ಬೃಹತ್ ಮಟ್ಟದ ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಲಾಗಿದೆ. ಆ ಮೂರು ರೈತ ಸಂಘಟನೆಗಳು, ಕೃಷಿ ಕೂಲಿಕಾರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳೆಲ್ಲ ಸೇರಿ 10ನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಡಳಿತ ಭವನಗಳ ಮುಂದೆ ಜೈಲು ಬರೋ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಪ್ರಮುಖವಾಗಿ ಇವತ್ತು ನಮ್ಮ ಆಳುವ ಸರ್ಕಾರಗಳು, ಕೇಂದ್ರ ಸರ್ಕಾರ ತಂದಂತಹ ಭೂ ತಿದ್ದುಪಡಿ ಕಾಯ್ದೆ ಏನಿದೆ, ಅದರ ಪರಿಣಾಮ ಇವತ್ತೇನಾಗಿದೆ ಅಂದ್ರೆ ಕೃಷಿ ಅಂತಕ್ಕಂಥದಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಕೃಷಿ ಭೂಮಿಯನ್ನು, ರೈತರ ಭೂಮಿಯನ್ನು ಇವತ್ತು ಅಕ್ರಮವಾಗಿ ಭೂಸ್ವಾಧೀನ ಮಾಡ್ತಾ ಇದ್ದಾರೆ. ರೈತರ ಫಲವತ್ತಾದ ಭೂಮಿ ಏನಿದೆ, ಆ ಭೂಮಿಯನ್ನು ಇವತ್ತು ಉದ್ಯೋಗದ ಹೆಸರಿನಲ್ಲಿ, ಕೈಗಾರಿಕೆಗಳ ಹೆಸರಿನಲ್ಲಿ ಇವತ್ತು ತೆಗಿತಾ ಇದ್ದಾರೆ. ಈ ಅಕ್ರಮ ಭೂಸ್ವಾಧೀನ ಏನಿದೆ ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೆಯ ಡಿಮ್ಯಾಂಡ್. ಈಗ ಗೊತ್ತಿದೆ ನಮ್ಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಸುಮಾರು ಈಗ 2,000 ಎಕರೆ ಈಗ ಮೇಲೆ ನಮ್ಗೆ ಇವತ್ತು ಭೂಸ್ವಾಧೀನ ನಡೀತಾ ಇದೆ. 20,000ವರೆಗೂ ಇದೆ. 20,000 ಎಕರೆ ಭೂ ಅವರು ಸ್ವಾಧೀನ ಮಾಡಿಕೊಂಡು 2,000 ಜನಕ್ಕೂ ಕೂಡ ಉದ್ಯೋಗಗಳಿಲ್ಲ. ಇವತ್ತು ಭೂಸ್ವಾಧೀನ ಅಂತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಲಿಕ್ಕೆ ಸರ್ಕಾರನೇ ಮುಂದೆ ನಿಂತು ಮಾಡಿಸ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಹಾಗಾಗಿ ಈ ರೈತರ ಭೂಮಿ ಉಳಿಬೇಕು, ಈ ಕೃಷಿ ಉಳಿಬೇಕು, ಈ ಕಾರ್ಪೊರೇಟ್ ಕೃಷಿ ಪದ್ಧತಿ ವಾಪಸ್ ಆಗಬೇಕು ಅಂತಕ್ಕಂಥ ಡಿಮ್ಯಾಂಡ್ ಆಧಾರದ ಮೇಲೆ ಪ್ರಥಮವಾಗಿ ರೈತರನ್ನೆಲ್ಲ ಸೇರಿಸಿ ಈ ಒಂದು ಜೈಲು ಬರೋದಲ್ಲಿ ನಾವು ಪಾಲ್ಗೊಳಿಸ್ತಾ ಇದ್ದೀವಿ. ಎರಡನೇದಾಗಿ, ನಮ್ಮ ದೇಶದಲ್ಲಿ ಗ್ರಾಮೀಣ ಭಾರತದ ಬಡವರೇನಿದ್ದಾರೆ, ಪ್ರಮುಖವಾಗಿ ಕೃಷಿಯನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಂತ ಕೃಷಿ ಕೂಲಿಕಾರರೇನಿದ್ದಾರೆ, ಬಡ ರೈತರೇನಿದ್ದಾರೆ, ಅವರ ಬದುಕಿಗೆ ಆಸರೆ ಆಗಿದ್ದಂಥದ್ದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆ, ಮನ್ರೇಗಾ. ಇವತ್ತು ಏಕಾಏಕಿ ನರೇಂದ್ರ ಮೋದಿ ಸರ್ಕಾರ ಆ ಕಾಯ್ದೆಯನ್ನು ರದ್ದು ಮಾಡಿ ಆ ಕಾಯ್ದೆಯ ಜಾಗದಲ್ಲಿ VBG ಗ್ರಾಮ್ಜಿ ಕಾಯ್ದೆ ಅಂತಕ್ಕಂಥದ್ದನ್ನು ತಗೊಂಡು ಬಂದಿದ್ದಾರೆ. ಈ ಕಾಯ್ದೆ ಉದ್ಯೋಗದ ಹಕ್ಕನ್ನೇ ಇವತ್ತು ಹರಣ ಮಾಡಿದೆ. ಉದ್ಯೋಗದ ಹಕ್ಕಿಲ್ಲ. ಈಗ ಕೇಂದ್ರ ಸರ್ಕಾರ ಯಾವ ಪಂಚಾಯತಿಯಲ್ಲಿ, ಯಾವ ತಾಲೂಕಿನಲ್ಲಿ ಎಷ್ಟು ದಿನ ಕೆಲಸ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೋ ಅಷ್ಟು ಮಾತ್ರ ಕೆಲಸ ಸಿಗ್ತದಷ್ಟೇ. ಉದ್ಯೋಗದ ಹಕ್ಕು ಮೂಲಭೂತ ಹಕ್ಕಾಗಿ ಅಲ್ಲಿ ಉಳಿದಿಲ್ಲ. ಹಾಗಾಗಿ ಆ VBG ಗ್ರಾಮ್ಜಿ ಏನ್ ಕಾನೂನು ಇದೆ ತಿದ್ದುಪಡಿ ಆಗ್ಬೇಕು, ಇಲ್ವಾ ವಾಪಸ್ ಅದನ್ನು ರದ್ದು ಮಾಡಿ ಮನ್ರೇಗಾವನ್ನ ಮುಂದುವರಿಸಬೇಕು ಅಂತಕ್ಕಂಥ ಡಿಮ್ಯಾಂಡ್ ಅನ್ನು ಎರಡನೇ ಡಿಮ್ಯಾಂಡ್ ಆಗಿ ನಾವು ಇದು ಮಾಡಿದ್ದೀವಿ. ಅದೇ ರೀತಿಯಾಗಿ ಮೂರನೇ ಒಂದು ಡಿಮ್ಯಾಂಡ್ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಇಡೀ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಉದ್ಯೋಗದ ಆಧಾರದಲ್ಲಿ ಇವತ್ತು ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇಲ್ಲ. ಉದ್ಯೋಗದಾರಿತ ಕೈಗಾರಿಕೆಗಳಿಲ್ಲ. ಇವತ್ತು ಕೈಗಾರಿಕೆಗಳಿದೆ, ಆ ಕೈಗಾರಿಕೆಗಳನ್ನು ಆ ಪ್ರದೇಶದಲ್ಲಿರ್ತಕ್ಕಂಥ ಯುವ ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ರೀತಿಯಲ್ಲಿ ಇಲ್ಲದೆ ಇರತಕ್ಕಂಥ ಪರಿಣಾಮ ಉದ್ಯೋಗ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಇದೆ. ನಾಲ್ಕನೇ ಡಿಮ್ಯಾಂಡ್ ಪ್ರಮುಖವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು, ಈಗ ಅರ್ಜಿ 57 ಹಾಕೊಂಡಿದೀವಿ. ಯಾರು ಭೂಹೀನರು ಬಡವರಿದ್ದಾರೆ ಅವ್ರ ಭೂಮಿ ಬೇಕು ಅಂತ ಹೇಳಿ ಉಳುಮೆ ಮಾಡ್ತಾ ಇದ್ದಾರೆ 30 ವರ್ಷ 40 ವರ್ಷದಿಂದ. ಸುಮಾರು 1,20,000 ಹೆಚ್ಚು ಕುಟುಂಬಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅರ್ಜಿ 57 ಹಾಕೊಂಡು ನಮ್ಗೆ ಹಕ್ಕುಪತ್ರ ಕೊಡಬೇಕು ಅಂತಕ್ಕಂಥ ಬೇಡಿಕೆ ನಿಟ್ಟಿದೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಎಲ್ರಿಗೂ ನಾವು ಭೂಮಿ ಕೊಡ್ತೀವಿ, ಭೂಮಿ ಎಲ್ರಿಗೂ ಇದು ಮಾಡ್ತೀವಿ, ಯಾರು ಹಕ್ಕುಪತ್ರ ಕೊಟ್ಟಿದೀವೋ ಪೋಡಿ ಬಾಕಿದು ಪೋಡಿ ಮಾಡ್ಕೊಡ್ತೀವಿ, ದುರಸ್ತಿ ಮಾಡ್ಕೊಡ್ತೀವಿ ಅಂತ ಭಾಷಣಗಳನ್ನು ಮುಗಿದ್ರು. ಇವತ್ತಿಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಆ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ. ಬಡವರ ಮೆರವಣಿಗೆ ಹೋಗಿ ಅಲ್ಲಿ ನಾವು ಜೈಲು ಬರೋ ಕಾರ್ಯಕ್ರಮವನ್ನು ಮಾಡ್ತೀವಿ. ನಾವು ಇಲ್ಲ ನಮ್ಮ ಸಮಸ್ಯೆಗಳನ್ನು ಬೇಡಿಕೆಗಳು ಈಡೇರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಜೈಲಿಗಾದ್ರೂ ಹಾಕಿ ಅಂತಕ್ಕಂಥ ಒಂದು ಹೋರಾಟವನ್ನು ನಾವು ತೀವ್ರಗೊಳಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗ ಹೋರಾಟಗಳಿಗೆ, ರೈತರ ಸಮಸ್ಯೆಗಳಿಗೆ ಯಾವುದಕ್ಕೂ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ, ಅದನ್ನ ಕರೆಕ್ಟ್ ಆಗಿ ಇದು ಮಾಡ್ತಾ ಇಲ್ಲ. ಕಾರ್ಮಿಕರು, ಇದೇ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕನಿಷ್ಠ ವೇತನದ ಕಾಯ್ದೆಯನ್ನು ಜಾರಿ ಮಾಡಿತು.
ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ಅದನ್ನು ಇವತ್ತು ಜಾರಿಗೆ ಇವತ್ತು ತಡೆ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಕನಿಷ್ಠ ವೇತನ ಇವತ್ತು ಬೆಲೆ ಏರಿಕೆ ಗಗನಕ್ಕೇರಿದೆ. ಒಂದು ತಿಂಗಳಲ್ಲಿ ಇವತ್ತು ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ಎಣ್ಣೆ ರೇಟ್ ಜಾಸ್ತಿ ಆಗಿದೆ, ಬೇಳೆ ರೇಟ್ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಯಾವ್ದು ಸರ್ಕಾರಗಾಗ್ಲಿ ಏನು ಇದು ಮಾಡಿಲ್ಲ. ಆದ್ರೆ ಕನಿಷ್ಠ ಕೂಲಿ ಇದು ಮಾತ್ರ ಅಷ್ಟು ಕೊಡಕ್ ಆಗಲ್ಲ ಅಂತ ಹೇಳಿ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಡೀತಾ ಇದೆ. ಇವರೆಲ್ಲ ಸರ್ಕಸ್ ಏನಿದೆ, ಇದು ಅಕ್ರಮವಾಗಿ ಭೂಸ್ವಾಧೀನ ಇರ್ಬೋದು, ಅಥವಾ ಉದ್ಯೋಗ ರಹಿತ ಕೈಗಾರಿಕೆಗಳಿರ್ಬೋದು, ಅಥವಾ ಈ ಎಲ್ಲ ಪ್ರಕ್ರಿಯೆಗಳೇನ್ ನಡೀತಾ ಇದೆ, ಜನರನ್ನು ಶೋಷಣೆ ಮಾಡ್ತಕ್ಕಂಥ ಈ ಕಾನೂನುಗಳೇನಿದೆ, ಇವೆಲ್ಲವೂ ಕೂಡ ಕಾರ್ಪೊರೇಟ್ ಕಂಪನಿಗಳಿಗೆ ದುಪ್ಪಟ್ಟು ಲಾಭ ಮಾಡ್ಕೊಳ್ಳಿಕ್ಕೆ ಇವತ್ತು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಕೆಲಸ ಮಾಡ್ತಕ್ಕಂಥ ಇದಕ್ಕೆ ಮುಂದಾಗ್ತಾ ಇರೋದ್ರಿಂದ ನಾವು ರೈತರು, ಕೂಲಿಕಾರರು, ಕಾರ್ಮಿಕರು ಒಂದಾಗಿ ನಾವು ಈ ಒಂದು ಬೃಹತ್ ಜೈಲು ಬರೋ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು, ಕೂಲಿಕಾರರು, ಕಾರ್ಮಿಕರು ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಕೊಡಬೇಕು. ಇದೊಂದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಚಳುವಳಿ, ಇದು ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕೆ ನಡೀತಾ ಇರ್ತಕ್ಕಂಥದ್ದಲ್ಲ. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಯಾರೆಲ್ಲ ಈ ಶೋಷಣೆ ಅನುಭವಿಸ್ತಾ ಇದೀವಿ ನಾವು, ಅವರೆಲ್ಲರೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಜನ 10ನೇ ತಾರೀಕು ಎಲ್ಲರೂ ಈ ಒಂದು ಜೈಲು ಬರೋ ಚಳವಳಿಗೆ ಬೆಂಬಲ ಕೊಡಬೇಕು, ಭಾಗವಹಿಸಬೇಕು, ಈ ಚಳವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಜಿಲ್ಲೆಯ ಜನರನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಕೊಡ್ಬೇಕಾಗಿರ್ತಕ್ಕಂಥದ್ದು ಅವರ ಪಾರ್ಟಿ, ಅವರ ಹೈಕಮಾಂಡ್ ಅಥವಾ ರಾಜ್ಯ ಸರ್ಕಾರ. ಅದನ್ನು ಬಿಟ್ಟು ಅವ್ರು ಕೊಡ್ಲಿಲ್ಲ ಅಂತ ಹೇಳಿ ಈಗ ಅವ್ರು ಏನಂತ ಹೇಳಿದ್ರು, ಮೊದಲನೇ ದಿನ ಪ್ರೆಸ್ ಮೀಟ್ ಮಾಡಿ ಸ್ವಯಂ ಪ್ರೇರಿತ ಬಂದು ಯಾರಿಗಾದ್ರೂ ಇಷ್ಟ ಇದ್ರೆ ಮಾಡ್ಬೋದಿಲ್ಲ ಅಂದ್ರೆ ಬೇಡ ಅಂತ. ಆದ್ರೆ ಮಾಡಿದ್ದೇನವರು, ಅವರು ರೌಡಿಸಮ್ ಮಾಡಿದ್ರು, ರಿಯಲಿ ರೌಡಿಸಮ್ ಮಾಡಿದ್ರು. ಯಾರು ಆಚೆ ಹೋಗ್ಬಾರ್ದು, ಬರಬಾರದು, ಟ್ರಾಕ್ಟರ್ಗಳು ಅಡ್ಡ ಹಾಕ್ಬಿಟ್ಟು ಅಂದ್ರೆ ಇಲ್ಲಿ MLA ಅವರ ಅಧಿಕಾರವನ್ನು, ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವರ ಕಾರ್ಯಕರ್ತರನ್ನು ಚೂ ಬಿಟ್ಟು ಅದಕ್ಕೊಂದು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಅಂತ ಹೆಸರು ಮಾಡಿ ಈ ಒಂದು ಬಂದನ್ನು ಒತ್ತಾಯಪೂರ್ವಕವಾಗಿ ಮಾಡಿಸಿರೋದು ಅದು ಜನಕ್ಕೆ ಗೊತ್ತಿದೆ. ಜನರ ಒಂದು ವಿರೋಧನ ಅದರಲ್ಲಿದೆ. ಆದ್ರೆ ಜನರು ಈ ದೌರ್ಜನ್ಯ, ಈ ಅಧಿಕಾರ ದುರುಪಯೋಗದ ಪೊಲೀಸರ ಮುಂದೆ ಆಕ್ಚುಲಿ ಬಂದ್ ಮಾಡಿದ್ರು ಪೊಲೀಸ್ನವ್ರು ಅಲ್ಲೇ ಗುಡಬಂಡೆಯಲ್ಲಿ. ಈಗ ಸ್ಕೂಲ್ ಬಿಟ್ಟಾಗ ಚಿಕ್ಕ ಮಕ್ಕಳು ಅವ್ರು ಹೆಂಗ್ ಹೋಗೋದು, ಅವ್ರ ಪೇರೆಂಟ್ಸ್ ಬಂದಿದ್ದಾರೆ. ಆ ವಿಚಾರದಲ್ಲಿ ಇಷ್ಟು ಅವ್ರಿಗೆ ಜವಾಬ್ದಾರಿ ಇಲ್ಲ ಬಂದ್ ಮಾಡೋರ್ಗೆ. ಅಲ್ಲಿ ಗಲಾಟೆ ಮಾಡ್ಕೊಂಡು ಅಲ್ಲಿ ಒಬ್ಬೊಬ್ರು ತಳ್ಳಾಡ್ಕೊಂಡು ಮಾಡ್ತಕ್ಕಂಥದ್ದು ನಡೆದಿದೆ. ಇದು ಪ್ರಜಾಪ್ರಭುತ್ವ ವಿಧಾನದಲ್ಲಿ ಇದು ತಪ್ಪು. ಹಾಗಾಗಿ ಸರ್ಕಾರ ಈಗ ಶಾಸಕರು ಅದಕ್ಕೆ ಜವಾಬ್ದಾರಿ ಕೊಡುವ ಇದೆ, ಅವ್ರು ಹೇಳ್ಬೇಕಾಗಿದೆ. ಬಂದ್ ಮಾಡುವಾಗ ಯಾರ ಉದ್ದೇಶಕ್ಕೋಸ್ಕರ ಬಂದ್ ಮಾಡಿದ್ರು ಅವರು? ಈಗ ಕಾಂಗ್ರೆಸ್ ಜಿಲ್ಲೆಯಲ್ಲಿ ಮಿನಿಸ್ಟರ್ ಕೊಡದೇ ಇರ್ತಕ್ಕಂಥದ್ದು ನಾವು ತಪ್ಪು ಅಂತ ಹೇಳ್ತೀವಿ. ಈ ಜಿಲ್ಲೆಯ 3 ಜನ MLAಗಳು ಕೊಟ್ಟಿದ್ದಾರೆ, ಕಾಂಗ್ರೆಸ್ MLAಗಳು. 3 ಜನ MLAಗಳನ್ನು ಕೂಡ ಅವರು ಈಗ ಯಾವುದೇ ರೀತಿಯಲ್ಲೂ ಕೂಡ ಕನ್ಸಿಡರ್ ಕೊಡದೇ ಇರ್ತಕ್ಕಂಥದ್ದು ಅವ್ರ ಪಾರ್ಟಿಲಿ ಕೇಳ್ಬೇಕು. ಇವ್ರ ಶಕ್ತಿ ಏನಿದೆ ಅಂತ ಕೇಳ್ಬೇಕು. ಅದನ್ನು ಬಿಟ್ಟು ಜನರ ಮೇಲೆ ಆ ಭಾರ ಆಗ್ತಕ್ಕಂಥದ್ದು ಏನಿದೆಯೋ ಅದು ತಪ್ಪು.